ನಮಸ್ಕಾರ ಮಾರಾಯರೇ. ಇಂದು ತೂಣಗೆಣಸು ಅಥವಾ ಗೂಟಗೆಣಸನ್ನು ಅಗೆಯುವ ಕಾರ್ಯಕ್ರಮ ಮಾಡೋಣ. ತೂಣ ಅಂದರೆ ಗೂಟ ಅಂತ ಅರ್ಥ. ಈ ಗೆಣಸು ಗೂಟ ಹಾಕಿದ ಹಾಗೆ ಆಳಕ್ಕೆ ಬೆಳೆಯುವುದರಿಂದ ಇದಕ್ಕೆ ತೂಣಗೆಣಸು ಅಥವಾ ಗೂಟಗೆಣಸು ಅಂತ ಹೇಳ್ತಾರೆ. ಇದರ ಬಳ್ಳಿ ಮರ ಅಥವಾ ಪೊದೆಗಳ ಸಹಾಯದಿಂದ ಹಬ್ಬುತ್ತದೆ. ಬಳ್ಳಿಗಳಲ್ಲಿ ಇದರ ಬೀಜ ಬರ್ತದೆ. ಒಂದು ಕಾಡು ಗಡ್ಡೆ ತರಕಾರಿಯಾದರೂ ಇದರ ಬೀಜವನ್ನು ಬಿತ್ತಿ ನಾವೇ ಬೆಳೆಸ್ಬೋದು. ಸಡಿಲವಾದ ಮಣ್ಣಿದ್ದರೆ ಗಡ್ಡೆ ದೊಡ್ಡದಾಗಿ ಬೆಳೀತದೆ. ಏನು ವಿಶೇಷವಾದ ಆರೈಕೆ ಬೇಡ ಇದಕ್ಕೆ. ಬಳ್ಳಿಗಳಲ್ಲಿ ಬೀಜ ಬಿಟ್ಟಾಗ ಇದನ್ನು ಅಗೆಯಬಹುದು. ಮಳೆಗಾಲದ ಕೊನೆಯಲ್ಲಿ ಸಾಧಾರಣವಾಗಿ. ಸ್ವಲ್ಪ ಅಗದಾಗ ಅದರ ತುದಿ ಮಾತ್ರ ಕಾಣಲಿಕ್ಕೆ ಸಿಕ್ಕಿದೆ. ಈಗ ಇನ್ನದು ತುಂಬ ಆಳದಲ್ಲಿರ್ತದೆ. ನೋಡುವ, ಈಗ ಅಗ್ದು ನೋಡುವ, ತೋರಿಸ್ತೇನೆ. ಈಗ ಇಷ್ಟು ಮಾತ್ರ ತುದಿ ಕಾಣ್ತಾ ಉಂಟು. ಈ ತುದಿ ಪಾರ್ಟ್ ಏನಿದೆ, ಇದನ್ನು ಪದಾರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಇದು ಸ್ವಲ್ಪ ಗಟ್ಟಿ ಇರ್ತದೆ ಮತ್ತು ಅಷ್ಟು ಟೇಸ್ಟ್ ಇರೋದಿಲ್ಲ. ಈಗ ನಿಜವಾದ ಗಡ್ಡೆ ಅಡಿಯಲ್ಲಿ, ಇನ್ನೂ ಅಡಿಯಲ್ಲಿ ಉಂಟು. ನೀರು ಹಾಕಿದರೆ ಅಗೆಯಲು ಸುಲಭವಾಗ್ತದೆ. ನೋಡಿ, ಈಗ ನೀರು ಹಾಕಿಟ್ಟಿದ್ದೇನೆ. ಅದು ಮಣ್ಣೆಲ್ಲ ಹೀರ್ಕೊಳ್ಳಿ ನೀರನ್ನು, ಆಗ ಮಣ್ಣು ಮೃದು ಆಗ್ತದೆ. ಮಣ್ಣು ಮೃದುವಾದ ನಂತರ ಎಳೆದು ತೆಗಿಲಿಕ್ಕೆ ಆಗ್ತದಾ ಅಂತ ನೋಡ್ತೇನೆ. ಬರ್ತಾ ಇಲ್ಲ. ಒಂದು ಸಲ ನೀರು ಹಾಕಿ ಪುನಃ ಅಗೆದರೂ ಬರ್ತಾ ಇಲ್ಲ. ಇದು ತುಂಬ ಆಳದಲ್ಲಿರುವ ಹಾಗೆ ಕಾಣ್ತದೆ. ಇನ್ನಷ್ಟು ನೀರು ಹಾಕಿ. ಕೆಲಸ ಮಾಡಿ ಸುಸ್ತಾದಾಗ ನಮ್ಮೂರಲ್ಲೆಲ್ಲ ಏನು ಮಾಡೋದು ಅಂದರೆ, ಒಂದು ತುಂಡು ಬೆಲ್ಲ ತಿಂದು ನೀರು ಕುಡಿಯೋದು. ಒಂದು ಕಲ್ಲು ಮತ್ತು ಬೇರಿನ ನಡುವೆ ಸಿಕ್ಕಿ ಹಾಕಿಕೊಂಡಿದೆ. ಅದು ಅದನ್ನು ತೆಗಿಬೇಕಾದ್ರೆ ಈಗ ಭಾರಿ ಕಷ್ಟ ಉಂಟು. ಒಂದು ಬದಿ ಕಲ್ಲು, ಇನ್ನೊಂದು ಬದಿ ಬೇರಿನ ನಡುವೆ ಸಿಕ್ಕಿ ಹಾಕಿಕೊಂಡಿತ್ತು. ಈಗ ನೋಡಿ, ಒಂದು ಸ್ವಲ್ಪ ಸ್ವಲ್ಪ ತುಂಡಾಗಿದೆ ತೆಗಿವಾಗ. ಅದು ಇನ್ನೂ ಆಳಕ್ಕೆ ಉಂಟು. ಈಗ ಇನ್ನೂ ಅರ್ಧನೂ ತೆಗೆದಾಗಿರಲಿಕ್ಕಿಲ್ಲ, ಇನ್ನಷ್ಟು ಆಳದಲ್ಲಿ ಉಂಟಿದು. ತುಂಡಾಯಿತು.
ಭಗವಂತ. ಒಂದೂವರೆ ಫೀಟ್. ಇದರ ಹೊರಮೈಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಇದರಲ್ಲಿ ಮಣ್ಣು ಮರಳು ಎಲ್ಲ ಸೇರಿಕೊಂಡಿರ್ತದಲ್ಲ, ಹಾಗೆ ಸಿಪ್ಪೆ ತೆಗೆಯುವಾಗ ಕೆಲವೊಮ್ಮೆ ಸ್ವಲ್ಪ ತುರಿಸ್ತದೆ. ನೀವು ಈ ಗಡ್ಡೆಯನ್ನು ಯಾವತ್ತಾದರೂ ತಿಂದಿದ್ದೀರಾ? ಈ ಮೊದಲು ನೋಡಿದ್ದೀರಾ? ನಿಮ್ಮ ಊರಿನಲ್ಲಿ ಇದಕ್ಕೆ ಏನು ಹೆಸರು? ಕಮೆಂಟ್ ಮಾಡಿ. ಇದರಿಂದ ಪಲ್ಯ ಸಾಂಬಾರೆಲ್ಲ ಮಾಡ್ಬೋದು. ಇನ್ನು ಬೇರೆ ಏನಾದರೂ ಮಾಡ್ಲಿಕ್ಕೆ ಆಗ್ತದಾ, ಮಾಡಿ ನೋಡಬೇಕಷ್ಟೆ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಯಿತು. ಇನ್ನೊಮ್ಮೆ ಬರ್ತೇನೆ, ಕಾಣುವ ಆಯ್ತಾ?